ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬರೀ ಇವತ್ತಿನ ವಿಡಿಯೋ ಏನಂದರೆ ಕ್ರಿಸ್ಪಿ ಮತ್ತು ಸಾಫ್ಟ್ ಆಗಿರುವಂಥ ಗೋಧಿ ಹಿಟ್ಟಿನ ಲಾಡು ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಇದನ್ನು ಮಾಡಬೇಕಂತಂದೆ ಏನು ಚಪಾತಿ ಹಿಟ್ಟು ನಾದ್ಕೊಂಡಿಲ್ಲ. ಮಧ್ಯಾಹ್ನ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ನಮ್ಮ ಮನೆಯವ್ರು ಊಟಕ್ಕೆ ಬರ್ತೀನಿ ಅಂದಿದ್ರು. ಮಧ್ಯಾಹ್ನ ಊಟಕ್ಕೆ ಬಂದಿದ್ದಿಲ್ಲ. ಹಂಗೆ ಹಾಗೆ ಉಳಿದಿತ್ತು. ನೈಟ್ ಮಾಡಿದ್ರೆ ಆಯ್ತಂತ ಬಿಟ್ಟೆ. ಅವರು ನೈಟ್ ಕೂಡ ಮನೆಗೆ ಬರಲಿಲ್ಲ. ಹಂಗಾಗಿ ನೈಟು ನಾನು ನನ್ನ ಮಗಳು ಇಬ್ಬರೇ ಇದ್ವಿ. ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕು ಅನ್ನಿಸ್ತು. ಹಂಗಾಗಿ ಚಪಾತಿ ಹಿಟ್ಟು ಮತ್ತು ಆಲೂಗಡ್ಡೆನ ಯೂಸ್ ಮಾಡ್ಕೊಂಡು ಒಂದು ಕ್ರಿಸ್ಪಿ ಆದಂಥ ಇವಾಗ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಆಲೂಗಡ್ಡೆ ಬೇಯಿಸಿದ್ವಿ ಅಲ್ಲ, ಆಲೂಗಡ್ಡೆನ ಈಗ ನೀಟಾಗಿ ಸ್ಮೂತ್ ಆಗೋವರೆಗೂ ಆಲೂಗಡ್ಡೆನ ಕ್ಯೂಚ್ಕೋಬೇಕು. ಚೆನ್ನಾಗಿ ಕ್ಯೂಚ್ಕೋಬೇಕು. ಏನು ಗಂಟು ಇರಲಾರ್ದಿಚ್ಚರ ಆಲೂಗಡ್ಡೆನ ಚೆನ್ನಾಗಿ ಕ್ಯೂಚ್ಕೋಬೇಕು. ಆಮೇಲೆ ಕ್ಯೂಚ್ಕೊಂಡಾದ್ಮೇಲೆ ಏನಾದರೂ ಗಂಟಿತ್ತಂದ್ರೆ ಸ್ವಲ್ಪ ಕೈಲಿದ್ದನ ಚೆನ್ನಾಗಿ ಕ್ಯೂಚ್ಕೊಳ್ಳಿ. ಆಲೂಗಡ್ಡೆ ಚೆನ್ನಾಗಿ ಬೆಂದಿತ್ತಂದ್ರೆ ನಾವೇನು ಕ್ಯೂಚ್ಬೇಕಾದ್ರೆ ಏನು ಗಂಟುಗಳು ಏನು ಉಳಿದಿರಲ್ಲ. ಈಗ ಆಲೂಗಡ್ಡೆಗೆ ನಾನು ಮಧ್ಯಾಹ್ನ ಆಲೂಗಡ್ಡೆ ಪಲ್ಯ ಮಾಡ್ಬೇಕಂತಂದು ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿನ ಇದು ಕಟರ್ ಬರ್ತಲ್ರಿ, ಆ ಕಟರ್ ಒಳಗೆ ಕಟ್ ಮಾಡ್ಕೊಂಡಿದ್ನಿ. ಹಂಗಾಗಿ ಸ್ವಲ್ಪ ಆಲೂಗಡ್ಡೆ ಒಳಗೆ ಮಿಕ್ಸ್ ಮಾಡ್ತೀನಲ್ಲ, ಹಂಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಮತ್ತು ಜೀರಾ ಪೌಡರ್ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ನೀರಿನ ಅಂಶ ಏನೂ ಇರಬಾರ್ದು. ಆಲೂಗಡ್ಡೆನ ಸೋಸ್ಕೋಬೇಕಾದ್ರೆ ಚೆನ್ನಾಗಿ ಸೋಸ್ಕೋಬೇಕು. ನೀರೇನು ಉಳಿಸ್ಕೋಬೇಡಿ. ನೀರನ್ನ ಬೇಕಾದರೆ ನೀವು 1 ನಿಮಿಷ ಬಟ್ಟೆ ಒಳಗೆ ಸಹ ಹಾಕಿಡಬೇಕು. ಯಾಕಂದ್ರೆ ಇದನ್ನು ನಾವು ಚಪಾತಿ ಒಳಗೆ ಹಾಕ್ತೀವಲ್ಲ, ಹಂಗಾಗಿ ನೀರಿನ ಅಂಶ ಏನೂ ಇರಬಾರ್ದು. ಮತ್ತು ಟೊಮೊಟೊ ಮತ್ತು ಈರುಳ್ಳಿಯಲ್ಲಿ ನೀರಿನ ಅಂಶ ಇರ್ತೈತಿಲ್ಲ, ಹಂಗಾಗಿ ಆಲೂಗಡ್ಡೆನ ಚೆನ್ನಾಗಿ ಸೋಸ್ಕೋಬೇಕು. ಈಗ ನೆಕ್ಸ್ಟ್ ಇದಕ್ಕೆ ಸ್ಟಫಿಂಗಿಗೊಂದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಬಜ್ಜಿ ಮಾಡ್ತೀವಲ್ರಿ, ಆ ಹಿಟ್ಟು ತೊಗೋಬೇಕು. ಬಜ್ಜಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಪೆಪ್ಪರ್ ಪೌಡರು ಮತ್ತು ಜೀರಾ ಪೌಡರ್, ಆಮೇಲೆ ಖಾರ ಪೌಡರ್. ನಾವು ಆಲೂಗಡ್ಡೆ ಸಹ ಮೆಣಸಿನ್ಕಾಯಿ ಹಾಕಿವಿ. ಹಂಗಾಗಿ ಬಜ್ಜಿ ಹಿಟ್ಟಿಗೆ ಸ್ವಲ್ಪ ಖಾರನ ನೋಡಿಕೊಂಡು ಹಾಕೋರಿ. ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಮತ್ತು ಕೊತ್ತಂಬರಿ ಸಹ ಸಣ್ಣದಾಗಿ ಕಟ್ ಮಾಡಿ ಈ ಹಿಟ್ಟಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಯಾವ ರೀತಿ ಕಲಿಸ್ಕೋಬೇಕಂದ್ರೆ, ನಾವು ಬಜ್ಜಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತೀವಲ್ಲ, ಬಟ್ ಇದಕ್ಕೆ ಆ ಥರ ಕಲಿಸ್ಕೋಬಾರ್ದು. ಬಜ್ಜಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಕಲಿಸ್ಕೋಬೇಕು ನೋಡಿ. ಇವಾಗ ಹಿಟ್ಟು ಕೂಡ ರೆಡಿ ಆಗೈತಿ ನೋಡಿ, ಸ್ವಲ್ಪ ಗಟ್ಟಿ ಆಗೈತಿ. ಇನ್ನೊಂದು ಚೂರು ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ. ಇವಾಗ ಹಿಟ್ಟು ಕೂಡ ರೆಡಿ ಆಗೈತಿ. ಬನ್ನಿ, ಮಧ್ಯಾಹ್ನ ಚಪಾತಿ ಹಿಟ್ಟು ನಾದಿಟ್ಟಿದ್ವಲ್ಲ, ಈಗ ಸ್ವಲ್ಪ ದೊಡ್ಡದ ಉಂಡೆ ತೊಗೊಂಡು ಚಪಾತಿನ ಲಟ್ಕೊಳ್ಳೋಣ. ಚಪಾತಿನ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಸೈಡಲ್ಲಿ ದಪ್ಪ ಮಾಡ್ಕೋಬೇಡಿ. ಸೈಡಲ್ಲೆಲ್ಲ ಸ್ವಲ್ಪ ತೆಳು ಮಾಡಿ, ಯಾಕಂದರೆ ನಾವು ಚಪಾತಿನ ರೋಲ್ ಮಾಡ್ತೀವಲ್ಲ, ಹಂಗಾಗಿ ಚಪಾತಿನ ಸಣ್ಣದಾಗಿ ಮತ್ತು ತೆಳುವಾಗಿ ಲಟ್ಟಿಸ್ಕೋಬೇಕು. ಚಪಾತಿ ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಆಲೂಗಡ್ಡೆ ಸ್ಟಫಿಂಗ್ ಮಾಡಿದ್ವಲ್ಲ, ಆಲೂಗಡ್ಡೆ ಸ್ಟಫಿಂಗ್ನ ಚಪಾತಿ ಒಳಗೆ ಎಲ್ಲನೂ ಹಾಕ್ಕೊಂಡು ಆಲೂಗಡ್ಡೆ ಸ್ಟಫಿಂಗ್ನ ಚಪಾತಿಗೆ ಎಲ್ಲ ಕಡೆನೂ ಲೆವೆಲಾಗಿ ಹಚ್ಕೋಬೇಕು. ಹಚ್ಕೊಂಡು ಇದನ್ನು ಈ ಥರ ರೋಲ್ ಮಾಡ್ಕೋಬೇಕು. ಇವಾಗ ರೋಲ್ ಮಾಡ್ಕೊಂಡು ಇದನ್ನು ಚಾಕುಲಿದ್ದ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ.
ನೋಡಿ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಚಪಾತಿನ ತುಂಬ ದಪ್ಪದಾಗಿ ಲಟ್ಟಿಸ್ಕೊಂಡ್ವಿ ಅಂದ್ರೆ ನಾವು ಕರಿಬೇಕಾದ್ರೆ ಇದು ಒಳಗಡೆ ಹಾಗೆ ಹಸಿ ಇರುತ್ತೆ. ಅದಕ್ಕೆ ಹಂಗಾಗಿ ಚಪಾತಿನ ನಾವು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಬೇಕು. ಆಮೇಲೆ ಏನಂದ್ರೆ ಎಡ್ಜಿಗೆ ಮಾತ್ರ ತುಂಬಾ ತೆಳುವಾಗಿ ಲಟ್ಟಿಸ್ಬೇಕು. ಎಡ್ಜಿಗೆ ನಾವು ದಪ್ಪನಾಗಿ ಲಟ್ಟಿಸ್ಕೊಂಡ್ರೆ ಬೇಯಬೇಕಾದ್ರೆ ತುಂಬ ಟೈಮ್ ತಗೋತೈತಿ. ನೋಡಿ ಈ ಥರ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಆ ಥರ ಲೇಯರ್ ಆಗಿ ಬರಬೇಕು. ಈ ಥರ ಲೇಯರ್ ಆಗಿ ಮಾಡ್ಕೊಂಡ್ವಿ ಅಂದ್ರೆ ಬೇಯಬೇಕಾದ್ರೆ ಚೆನ್ನಾಗಿ ಬೇಯ್ತವ. ಈಗ ಎಲ್ಲನೂ ಮಾಡ್ಕೊಳ್ಳೋಣ. ಈಗ ಅದೇ ರೀತಿ ಇನ್ನೊಂದು ಚಪಾತಿನ ಮಾಡಿ ತೋರಿಸ್ತೀನಿ ಬನ್ನಿ. ನಾವು ಚಪಾತಿ ಮಾಡ್ಕೊತೀವಲ್ಲ, ಚಪಾತಿ ಮಾಡ್ಬೇಕಾದ್ರೆ ಹಿಟ್ಟನ್ನ ಸ್ವಲ್ಪ ತೊಗೊತೀವಿ. ಬಟ್ ಇದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೋಬೇಕು. ಜಾಸ್ತಿ ತೊಗೊಂಡು ಚಪಾತಿನ ದೊಡ್ಡದಾಗಿ ಮಾಡಿಕೊಂಡು ಅದಕ್ಕೆ ಮತ್ತೆ ಆಲೂಗಡ್ಡೆ ಸ್ಟಫಿಂಗ್ ಹಾಕಿ ಎಲ್ಲ ಕಡೆ ಲೆವೆಲಾಗಿ ಆಲೂಗಡ್ಡೆ ಸ್ಟಫಿಂಗ್ನ ಚಪಾತಿಗೆಲ್ಲ ಹಚ್ಕೋಬೇಕು. ನೋಡಿ ಇಷ್ಟು ತೆಳುವಾದರೆ ಸಾಕು. ಇವಾಗ ಆಲೂಗಡ್ಡೆ ಸ್ಟಫಿಂಗ್ ಹಾಕ್ಕೊಂಡು ಚಪಾತಿಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಲೂಗಡ್ಡೆ ಸ್ಟಫಿಂಗು ಸ್ವಲ್ಪ ಜಾಸ್ತಿನೇ ಇರಲಿ. ಸ್ವಲ್ಪ ಹಾಕಿ ಇದು ಮಾಡ್ಕೊಂಡ್ರೆ ತಿನ್ನಬೇಕಾದ್ರೆ ಹಿಟ್ಟು ಅನಿಸ್ತೈತಿ. ಹಂಗಾಗಿ ಆಲೂಗಡ್ಡೆ ಸ್ಟಫಿಂಗ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾವು ಮಾಡಬೇಕಾದ್ರೆ ಯಾವಾಗಾದರೂ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿರ್ತೀವಲ್ಲ ಅವಾಗ ಕೂಡ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಇಲ್ಲ ಮಕ್ಕಳಿಗೆ ಅಂತಂದೇ ಮಾಡಿಕೊಡ್ಬೇಕಂದ್ರೆ ಸ್ವಲ್ಪ ಹಿಟ್ಟು ಒಂದು ಆಲೂಗಡ್ಡೆ ಆದರೆ ಸ್ನ್ಯಾಕ್ಸ್ ಟೈಮಿಗೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು. ಟೀ ಟೈಮ್ ಸ್ನ್ಯಾಕ್ಸ್ ಅಂತಂದೇ ಹೇಳ್ಬೋದು. ಇದನ್ನು ತಿನ್ನಬೇಕಾದ್ರೆ ಹೊರಗಡೆ ಕ್ರಿಸ್ಪಿ ಮತ್ತು ಒಳಗಡೆ ಸಾಫ್ಟಾಗಿರುತ್ತೆ. ತಿನ್ನೋಕ್ಕೇನೋ ಒಂಥರ ಟೇಸ್ಟ್ ಅನಿಸ್ತೈತಿ. ನೋಡಿ ಈ ಚಪಾತಿ ಕೂಡ ರೆಡಿ ಆಯಿತು. ಇದನ್ನು ಕೂಡ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತಾ. ಇದನ್ನು ತಿನ್ಬೇಕಾದ್ರೆ ಏನಂತಾಳಂದರೆ ಎಗ್ ಪಪ್ ತಿಂದಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಆ ಥರ ಟೇಸ್ಟ್ ಬರ್ತೈತಿ ಇದು. ಈಗ ಎಲ್ಲನೂ ಮಾಡಿಟ್ಕೊಂಡಿವಿ. ಈಗ ನೆಕ್ಸ್ಟ್ ಇದನ್ನೇನು ಮಾಡೋದಂತ ನೋಡೋಣ. ನೆಕ್ಸ್ಟು ಒಂದು ಬಾಣಲೆ ತೊಗೊಂಡು ಆ ಬಾಣಲೆನ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಸ್ಕೊಳ್ಳೋಮ್ಮ. ನೋಡಿ ಇವಾಗ ಎಣ್ಣೆ ಕಾದಿದೆ. ನಾವು ಆಲೂಗಡ್ಡೆ ಬೋಂಡ ಮಾಡ್ತೀವಲ್ಲ ಅದೇ ಥರನ ಇದನ್ನು ಹಿಟ್ಟೊಳಗೆ ಎಲ್ಲನೂ ಹಾಕ್ಕೊಂಡು ಆಲೂಗಡ್ಡೆ ಬೋಂಡ ಬಿಡ್ತೀವಲ್ಲ ಅದೇ ಥರನ ಇದನ್ನು ಕೂಡ ಹಿಟ್ಟೊಳಗೆಲ್ಲನೂ ಕಲಿಸ್ಕೊಂಡಲ್ಲ ಸಾರಿ ಹಿಟ್ಟೊಳಗೆ ಆಲೂಗಡ್ಡೆ ಬೋಂಡ ಮಾಡಬೇಕಾದ್ರೆ ಹಿಟ್ಟೆಲ್ಲ ಅದ್ರ ಆಲೂಗಡ್ಡೆಗೆಲ್ಲ ಹತ್ತೋಂಗೆ ಯಾವ ಥರ ಆಲೂಗಡ್ಡೆ ಹಾಕ್ತೀವಲ್ಲ ಆಲೂಗಡ್ಡೆ ಬೋಂಡ ಹಾಕ್ತೀವಲ್ಲ ಇದನ್ನು ಕೂಡ ಅದೇ ರೀತಿನ ಆಲೂಗಡ್ಡೆ ಬೋಂಡ ಮಾಡೋ ರೀತಿನೇ ಇದನ್ನು ಕೂಡ ಮಾಡ್ಕೊಳ್ಳೋದು. ಬಟ್ ಆಲೂಗಡ್ಡೆ ಬೋಂಡ ತಿನ್ನಬೇಕಾದ್ರೆ ಬರೀ ಆಲೂಗಡ್ಡೆನೇ ಅನ್ನಿಸ್ತೈತಿ. ಬಟ್ ಇದು ಚಪಾತಿ ಹಿಟ್ಟು ಹಾಕಿರ್ತೀವಲ್ಲ ತಿನ್ನಬೇಕಾದ್ರೆ ಒಂಥರ ಟೇಸ್ಟ್ ಬರ್ತೈತಿ. ಹೊಸ್ದೇ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೋಡಿ ಇವಾಗ ಆಗಿದೆ. ಇದನ್ನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಗ್ಯಾಸ್ನ ಸ್ಲೋಲಿ ಇಟ್ಕೊಂಡು ಬೇಯಿಸ್ಬೇಕು. ಯಾಕಂದರೆ ಒಳಗಡೆ ಹಿಟ್ಟು ಇರುತ್ತಲ್ಲ ಹಂಗಾಗಿ ಗ್ಯಾಸ್ನ ಸಣ್ಣಾಗಿ ಇಟ್ಕೊಂಡು ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸಿದ್ರೆ ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿರುತ್ತೆ. ನಾವೇನಾದರೂ ಗ್ಯಾಸ್ ಜೋರಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಬಟ್ ಒಳಗಡೆ ನಾವು ಹಿಟ್ಟು ಹಾಕಿರೋದ್ರಿಂದ ಹಿಟ್ಟಿಟ್ಟು ಹಾಗೇ ಇರುತ್ತೆ. ತಿನ್ನೋಕ್ಕೆ ಟೇಸ್ಟ್ ಅನಿಸೋದಿಲ್ಲ. ಹಂಗಾಗಿ ಗ್ಯಾಸ್ನ ಸ್ಲೋಲಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಈ ಥರ ಗೋಲ್ಡನ್ ಬ್ರೌನ್ವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಈಗ ಬೆಂದಿದೆ, ತೆಗೆದಿಟ್ಟುಕೊಳ್ಳೋಣ. ನೆಕ್ಸ್ಟು ಎಲ್ಲ ನೆಕ್ಸ್ಟ್ ಒಂದು ಬ್ಯಾಚ್ ಹಾಕ್ಕೊಳ್ಳೋಣ. ಇವಾಗ ನಾನು ಚಪಾತಿ ಹಿಟ್ಟು ಮಧ್ಯಾಹ್ನ ಮತ್ತು ರಾತ್ರಿ ಮಾಡಬೇಕಂತ ಚಪಾತಿ ಹಿಟ್ಟನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೆ. ಹಂಗಾಗಿ ಇವು ಜಾಸ್ತಿ ಆದವು, ಪರವಾಗಿಲ್ಲ.
ಬೆಳಗ್ಗೆ ಕೂಡ ತಿಂದ್ರಿದಾಗ್ತು. ನೋಡಿ ಇವಾಗ ಮಾಡ್ಕೊಂಡಿದ್ದೆಲ್ಲ ಆಗೈತಿ. ಎಷ್ಟು ಸಾಫ್ಟಾಗಿ ಬಂದವಲ್ಲ, ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿದಾವ. ಈ ಬೋಂಡೋ ಜೊತೆ ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿ ಅಥವಾ ಟೊಮೊಟೊ ಸಾಸು ಏನಾದರೂ ಇದ್ರೂ ಟೇಸ್ಟ್ ಅನ್ನಿಸ್ತೈತಿ. ಬಟ್ ನಾನು ಯಾವುದೂ ಚಟ್ನಿ ಮಾಡಿದ್ದಿಲ್ಲ. ಮೊನ್ನೆ ನಮ್ಮ ಮನ್ಯಾಗ KFC ತಂದಿದ್ವಿ, ಹಂಗಾಗಿ ಆ KFCದು ಚಟ್ನಿ ಇತ್ತು. ಇವಾಗ ನಾವು ಅದೇ ಚಟ್ನಿನ ಹಚ್ಕೊಂಡು ತಿಂತಾಯಿದ್ವಿ. ಎಷ್ಟು ಸೂಪರಾಗಿ ಬಂದಿದ್ವು ಅಂದ್ರೆ ನೀವು ಕೂಡ ಮಾಡ್ಕೊಂಡು ತಿನ್ನಿರಿ. ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಆಗಿದ್ವು ಅಂತ ಕಮೆಂಟ್ ಮಾಡಿ. ಚಲೋ ಆಗಿದ್ರೂ ಕಮೆಂಟ್ ಮಾಡಿ, ಚಲೋ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ನೋಡಿ ಒಳಗಡೆ ಎಷ್ಟು ಸ್ಮೂತ್ ಆಗೈತಲ್ಲ. ಈ ಥರ ಚೆನ್ನಾಗಿ ಬೇಯಬೇಕು, ಹಂಗಾದ್ರೆ ಒಳಗಡೆ ಸ್ಮೂತ್ ಆಗುತ್ತಾ. ಇಲ್ಲಾಂದ್ರೆ ತಿನ್ಬೇಕಾದ್ರೆ ಇಟ್ಟಿಟ್ಟು ಅನ್ನಿಸ್ತೈತಿ. ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.